ಲೋಕಾಯುಕ್ತ ವರದಿಯಲ್ಲಿ ಕರ್ತವ್ಯ ಲೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಯಚೂರು ಸಂಸದ ಕುಮಾರ್ ನಾಯಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಲೋಕಾಯುಕ್ತ ವರದಿಯನ್ನು ನಾನು ನೋಡಿಲ್ಲ ಅನ್ನೋದು ಅವರ ಮೊದಲ ಪ್ರತಿಕ್ರಿಯೆ ಭಾಗ ಆಗ್ತಾ ಇದೆ. ಯಾವುದೇ ನಿಯಮ ಬಾಹಿರವಾಗಿ ನಾನು ಕೆಲಸಗಳನ್ನು ಮಾಡಿಲ್ಲ. ಡಿಸಿ ಆಗಿದ್ದ ಸಂದರ್ಭದಲ್ಲಿ ರೂಲ್ಸ್ ಅನ್ನು ವೈಲೇಟ್ ಮಾಡಿಲ್ಲ. ವಿಚಾರಣೆ ವೇಳೆ ಕೂಡ ಅಧಿಕಾರಿಗಳಿಗೆ ತಿಳಿಸಿದ್ದೀನಿ. ಇನ್ನೂ ಡಿನೋಟಿಫಿಕೇಶನ್ ಕ್ಯಾನ್ಸಲ್ ಆಗಿಲ್ಲ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಕಡತ ಪರಿಶೀಲನೆ ಮಾಡಿಯೇ ಪ್ರಕ್ರಿಯೆಗಳನ್ನ ನಾವು ಮಾಡಿದ್ದೀವಿ. ಯಾವುದೇ ಹಂತದಲ್ಲಿ ಕೂಡ ಪ್ರೊಸೀಜರಲ್ ಲ್ಯಾಪ್ಸ್ ಆಗಿಲ್ಲ ಅನ್ನೋದು ಕುಮಾರ್ ನಾಯಕ್ ಅವರ ವರ್ಷನ್. ಬಟ್ ಇವರನ್ನ ಗ್ರಿಲ್ ಮಾಡಿದಂಥ ಅಧಿಕಾರಿಗಳು ಹೇಳ್ತಿರೋದು ಇವ್ರದ್ದು ತಪ್ಪಿದೆ ಅಂತ. ವರದಿಯನ್ನು ನಾನಿನ್ನ ನೋಡಿಲ್ಲ. ಪತ್ರಿಕೆಗಳಲ್ಲಿ ಬಂದಂಥ ಒಂದು ಪತ್ರಿಕಾ ವರದಿಯನ್ನು ಮಾತ್ರ ನಾನು ಗಮನಿಸಿರುವಂಥದ್ದು. ವರದಿ ನನಗೆ ಸಿಕ್ಕ ಮೇಲೆ ಅದನ್ನು ಪೂರ್ಣವಾಗಿ ಗ್ರಹಿಸಿಕೊಂಡು ಓದ್ಬಿಟ್ಟು ನಾನು ಏನು ಮಾಡ್ಬೋದು ಅಂಥೇಳಿ ಪ್ರತಿಕ್ರಿಯೆ ನೀಡಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಲ್ಲಿ ಅವರು ಇದು ಮಾಡ್ತಾರೆ ಅಂದರೆ ಸ್ಥಳ ಪರಿಶೀಲನೆಯನ್ನು ಮಾಡದೆ ತನಿಖಾ ವರದಿಯನ್ನು ತಯಾರಿಸಿ ನಕ್ಷೆಯನ್ನು ಮಾಡಿ ಅಲಿನೇಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಆರೋಪ ಇದೆ ಸರ್. ಅದರಲ್ಲಿ ನೀವು ಅಧಿಕಾರಿಯಾಗಿದ್ದಾಗ ತನಿಖಾ ವರದಿ ಸ್ಥಳಕ್ಕೆ ಹೋಗಿ ಮಾಡಿದ್ದ ಇದನ್ನು ಈಗಾಗಲೇ ನಾನು ಹೇಳಿಕೆ ಕೂಡ ಕೊಟ್ಟಿದ್ದೀನಿ. ಅದು ನಮಗೆ ಏಲಿನೇಷನ್ಗೆ ಬರುವಂಥ ಸಂದರ್ಭದಲ್ಲಿ ಆ ಒಂದು ಲ್ಯಾಂಡ್ ಬಗ್ಗೆ ನಾವೇನು ಮಾತಾಡ್ತಿದ್ದೀವಿ ಅದ್ರ ಬಗ್ಗೆ ಅದರಲ್ಲಿ ಡಿನೋಟಿಫಿಕೇಷನ್ ಆಗಿದ್ದಂತೂ ಖಚಿತವಾದಂಥದ್ದು. ಇವತ್ತಿನ ಕ್ಷಣಕ್ಕೂ ಈ ಮಾತಾಡೋ ಕ್ಷಣಕ್ಕೂ ಕೂಡ ಡಿನೋಟಿಫಿಕೇಷನ್ನ ಸರ್ಕಾರ ಕ್ಯಾನ್ಸಲ್ ಮಾಡಿಲ್ಲ. ಒಂದೇ ಏಟಿಗೆ ಅದನ್ನು ಡಿನೋಟಿಫಿಕೇಷನ್ ಕ್ಯಾನ್ಸಲ್ ಮಾಡ್ಬೋದು, ಆ ವಿಷಯ ಬೇರೆ. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಲಿನೇಷನ್ ಮಾಡೋ ಸಂದರ್ಭದಲ್ಲಿ ಅದು ಓನರ್ಶಿಪ್ಪು ಅವರಿಗೆ ಸಂಬಂಧಪಟ್ಟಿದ್ದ ಇಲ್ವಾ ಅನ್ನೋದನ್ನು ನಾವು ಖಚಿತಪಡಿಸ್ಕೊಳ್ತಾ ಇದ್ದೀವಿ. ಅದು ಸರ್ಕಾರದ ಭೂಮಿನ ಅಥವಾ ಇನ್ಯಾರ್ದೋ ಬಡಬಗ್ಗರಿಗೆ ಸೇರಿದ ಭೂಮಿನ ಅಥವಾ ಅವರಿಗೆ ಸೇರಿದ ಭೂಮಿನ ಅವರಿಗೆ ಬಂದಂಥ ಕ್ರಮ ಅಂದರೆ ಅವರು ಸೇಲಿಂದನೋ ಅಥವಾ ಇನ್ಯಾವುದರಿಂದನೋ ಅವ್ರು ಪಡ್ಕೊಂಡಿದ್ದಾರೆ ಅವೆಲ್ಲವೂ ಸರಿಯೋ ತಪ್ಪು ಅನ್ನೋದನ್ನು ನೋಡ್ತಾ ಇದ್ದೀವಿ. ಅದು ಬಿಟ್ಬಿಟ್ಟು ನಾವು ಬೇರೆ ಇನ್ನಿಳಿದ ಅಂಶಗಳು ನನಗೆ ಗೌಣ ಅನ್ನಿಸ್ತದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲಿನೇಷನ್ ಮಾಡೋದ್ರಿಂದ ಯಾವುದೇ ಒಂದು ಈ ಒಂದು ಪ್ರಕರಣದ ಮೇಲೆ ಪ್ರಭಾವ ಆಗಿದೆ ಅಂತ ಹೇಳಿದರೆ ನನಗೆ ಅನ್ನಿಸ್ತಾ ಇಲ್ಲ. ಆದರೂ ಕೂಡ ಅವ್ರು ಏನು ವರದಿಯಲ್ಲಿ ಹೇಳಿದ್ದಾರೆ ಅನ್ನೋದು ನಾವು ನೋಡ್ತಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅನ್ಯಾಕ್ರಾಂತ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುರಳಿ. ಈಗ ಸಂಸದ ಕುಮಾರ್ ನಾಯಕ್ ವಿರುದ್ಧ ಕರ್ತವ್ಯ ಲೋಪ ಆಗಿದೆ ಅಂತ ಹೇಳ್ಬಿಟ್ಟು ಲೋಕಾಯುಕ್ತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮತ್ತೆ ಕಾನೂನು ಕ್ರಮದ ಶಿಫಾರಸನ್ನು ಮಾಡಿದ್ದಾರೆ. ಹಾಗಾದ್ರೆ ಈ ಪ್ರಕರಣ ಸಾಗೋದು ಹೇಗೆ? ಸರ್ಕಾರದ ಮುಂದೆ ಇರುವಂತಹ ಆಪ್ಷನ್ಸ್ ಏನು? ನಿವೃತ್ತಿ ಹೊಂದಿರುವಂತಹ ಅಧಿಕಾರಿಯನ್ನ ಟೆಕ್ನಿಕಲಿ ಆತನ ವಿರುದ್ಧ ಏನಾದರೂ ಕ್ರಮಗಳನ್ನ ಕೈಗೊಂಡಂತಹ ಹಿಂದಿನ ಕೇಸ್ಗಳ ಉದಾಹರಣೆ ಏನಾದರೂ ಇದೆಯಾ? ಮಮತಾ, ಪ್ರಮುಖವಾಗಿ ಈಗಾಗಲೇ ಲೋಕಾಯುಕ್ತದ ತಮ್ಮ ಅಂತಿಮ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು 2005ರಲ್ಲಿ ಆಗಿನ ಏನು DC ಮೈಸೂರಿನ DC ಮತ್ತು ಮೂಡದ ಆಡಳಿತಾಧಿಕಾರಿಯಾಗಿದ್ದಂಥ ಕುಮಾರ್ ನಾಯಕ್ ಅವರು ಜೊತೆಗೆ ಅವರ ಜೊತೆಯಲ್ಲಿ ತಹಶೀಲ್ದಾರ್ ಆಗಿದ್ದಂಥ ಮಾಳಿಗೆ ಶಂಕರ್ ಇರ್ಬೋದು, ಸಿದ್ದರಾಜು ಇರ್ಬೋದು ಮತ್ತು ಶಂಕರಪ್ಪ, ಈ 4 ಜನ ಏನಿದ್ದಾರೆ ಆರೋಪಿಗಳಲ್ಲ ಸದ್ಯಕ್ಕೆ. ಅಂದರೆ ಅವರು ಕಾನೂನಾತ್ಮಕವಾಗಿ ತಪ್ಪುಗಳನ್ನು ಮಾಡಿ ಅವರು ಸಾಕಷ್ಟು ಮೋಸವನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಅವರ ವಿರುದ್ಧ ಒಂದಷ್ಟು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಒಂದು ತಮ್ಮ ಅಂತಿಮ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅಂದರೆ ಈ ಎಲ್ಲ 4 ಜನ ಏನಿದ್ದಾರೆ ಆ 4 ಜನರ ವಿರುದ್ಧವೂ ಕೂಡ ಒಂದು ಆರೋಪವನ್ನು ಮಾಡಲಾಗಿದೆ. ಆದರೆ 4 ಜನರು ಕೂಡ ಈಗಾಗಲೇ ಸೇವಾ ನಿವೃತ್ತಿಯನ್ನು ಹೊಂದಿರುವಂಥದ್ದು. ಸೇವಾ ನಿವೃತ್ತಿಯನ್ನು ಹೊಂದಿರೋ ಹಿನ್ನೆಲೆಯಲ್ಲಿ ಇವರ ವಿರುದ್ಧ ಯಾವ್ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಬೇಕಾಗಿರುವಂಥದ್ದು. ಯಾಕೆಂದರೆ ಇಲಾಖಾ ತನಿಖೆಯನ್ನು ಮಾಡಬೇಕು ಅಂದರೆ ಇವರು ಸೇವೆಯಲ್ಲಿ ಇರಬೇಕಾಗಿರುವಂಥದ್ದು. ಆದರೆ ಇವರು ವಿರುದ್ಧ ಇಲಾಖಾ ತನಿಖೆನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಇವರಿಂದ ಆಗಿರುವಂಥ ಸಾಕಷ್ಟು ಲೋಪದೋಷಗಳು, ಜೊತೆಗೆ ಇದರಿಂದ ಆಗಿರುವಂಥ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ, ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ, ಜೊತೆಗೆ ಯಾವ ತನಿಖೆಯನ್ನು ಮಾಡಲಿಕ್ಕೆ ಅದಕ್ಕೆ ಅನುಮತಿಯನ್ನು ಕೊಡುತ್ತೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿರುವಂಥದ್ದು. ಸದ್ಯಕ್ಕೆ ತಿಳಿದಿರುವಂಥ ಪ್ರಕಾರ ಸೇವೆಯಿಂದ ನಿವೃತ್ತಿ ಆದವರ ವಿರುದ್ಧ ಪ್ರಕರಣಗಳಿದ್ದಾವೆ. ಅಂದರೆ ಪ್ರಕರಣಗಳಿದ್ದಂಥವ್ರನ್ನ ಬಂಧನಕ್ಕೊಳಪಡಿಸುವಂಥದ್ದು, ಜೊತೆಗೆ ಅವರಿಂದ ಒಂದಷ್ಟು ಆಸ್ತಿಗಳನ್ನು ಮುಟ್ಟುಗೋಲು ಹಾಕೊಳ್ಳುವಂಥ ಪ್ರಕರಣಗಳು CBI ಮತ್ತು EDಯ ಪ್ರಕರಣಗಳಲ್ಲಿ ನೋಡಿದ್ದೀವಿ. ಆದರೆ ಲೋಕಾಯುಕ್ತ ಈ ರೀತಿ ರೆಫರನ್ನು ಮಾಡಿರೋ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿರುವಂಥದ್ದು. ಅಂದರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂಥ ತನಿಖಾ ಸಂಸ್ಥೆಗಳು ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಳುವಂಥದ್ದು, ಜೊತೆಗೆ ಅವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳುವಂಥ ಪ್ರಕ್ರಿಯೆಗಳನ್ನು ಮಾಡ್ತವೆ. ಅಂದರೆ ಲೋಕಾಯುಕ್ತದಲ್ಲಿ ಈ ಹಿಂದೆ ಆಗಿರುವಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ರಾಜ್ಯ ಸರ್ಕಾರ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಮುರಳಿ.